ಹಾಯ್, ಮಿಸ್ ಶಶಿಕುಮಾರ. ಈ ವಿಡಿಯೋದಲ್ಲಿ ನಾನು ಇಂಡಿಯನ್ ವಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಕ್ಸ್ ಅಂದ್ರೆ ಮೀನಿಂಗ್ ಏನು, ಕ್ಯಾಲ್ಕುಲೇಷನ್ ಮಾಡಕ್ಕೆ ಏನ್ ಕನ್ಸಿಡರ್ ಮಾಡ್ತೀವಿ ಅದನ್ನ, ಮತ್ತೆ ಎಕ್ಸಾಂಪಲ್ಸ್ ಹೇಗೆ ರೇಂಜ್ ನ ವಿಕ್ಸ್ ಥ್ರೂ ಕಂಡುಹಿಡಿಯಬಹುದು, ವಿಕ್ಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮತ್ತೆ ಮಾರ್ಕೆಟ್ ವರ್ಸಸ್ ವಿಕ್ಸ್ ಬೇಸ್ಡ್ ಆನ್ ವಿಕ್ಸ್ ಮೇಲೆ ಹೇಗೆ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅನ್ನೋದು. ಫಸ್ಟ್ ಮೀನಿಂಗ್ ನೋಡೋದಾದ್ರೆ, ವಿಕ್ಸ್ ಅಂದ್ರೆ ಇಂಡಿಯನ್ ವಾಲಟಾಲಿಟಿ ಇಂಡೆಕ್ಸ್. ಇದು ಏನಂತಂದ್ರೆ ನೆಕ್ಸ್ಟ್ 30 days ಅಲ್ಲಿ ಹೇಗೆ ಮಾರ್ಕೆಟ್ ವಾಲಟಿಲಿಟಿ ಇದೆ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಬೇಸ್ಡ್ ಆನ್ ನ್ಯೂಸ್ ಇರ್ಬೋದು, ಜಿಯೋಪೊಲಿಟಿಕಲ್ ಟೆನ್ಷನ್ಸ್, ಏನೋ ರಿಸಲ್ಟ್ ಇರ್ಬೋದು. ಸೊ ಅದ್ರ ಮೇಲ್ಗಡೆ ವಿಕ್ಸ್ ಇನ್ವೆಸ್ಟರ್ಸ್ ಫಿಯರ್ ಅಂತ ಹೇಳ್ಬೋದು. ಅದ್ರ ಮೇಲ್ಗಡೆ ವಿಕ್ಸ್ ಹೈ ಆರ್ ಲೋ ಆಗುತ್ತೆ. ಯಾವಾಗ ವಿಕ್ಸ್ ಲೋ ಇರುತ್ತೆ ಆಗ ಫಿಯರ್ ಕಡಿಮೆ ಇರುತ್ತೆ. ಸೊ ಮಾರ್ಕೆಟ್ ಅಪ್ ಆಗೋ ಜಾಸ್ತಿ. ಯಾವಾಗ ವಿಕ್ಸ್ ಜಾಸ್ತಿ ಇರುತ್ತೆ ಅವಾಗ ಫಿಯರ್ ಇರುತ್ತೆ, ಅವಾಗ ಮಾರ್ಕೆಟ್ ಡೌನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದು ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಇಂಡಿಯಾ ವಿಕ್ಸ್ 18 ಇದೆ ಅಂತ ಕಾರಣ. ಸೊ ಈ ಇಂಡಿಯಾ ವಿಕ್ಸ್ 18 ಇದ್ದಾಗ ಇದು ಡೈಲಿ ಟ್ರೇಡ್ ಆಗುತ್ತೆ, ಲೈವ್ ಟ್ರೇಡ್ ಆಗುತ್ತೆ. ಯಾವಾಗ ಮಾರ್ಕೆಟ್ ಓಪನ್ ಆಗುತ್ತೆ ಹಾಗೆಲ್ಲ ಲೈವ್ ಟ್ರೇಡ್ ಆಗುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಹೇಗೆ ಟ್ರೇಡ್ ಮಾಡ್ಬೋದು. ಈಗ ನಾಳೆ ಇನ್ ಕೇಸ್ ಏನೋ ನೀವು ಟ್ರೇಡ್ ತಗೋಬೇಕು ಅಂತ ಅನ್ಕೋತೀರಾ, ಇಲ್ಲ ಏನೋ ಒಂದಿರ್ಬೋದು, ಅವಾಗ ಹೇಗೆ ಪ್ಲಾನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ಡೈಲಿ ವಾಲಟಿಲಿಟಿ ಕಂಡುಹಿಡಿಯೋದು ಹೇಗೆ ಅಂದ್ರೆ ಇಂಡಿಯಾ ವಿಕ್ಸ್ ಯೂಸ್ ಮಾಡ್ಕೊಂಡು, ಫಾರ್ ಎಕ್ಸಾಂಪಲ್ ಇವತ್ತು ಇಂಡಿಯಾ ವಿಕ್ಸ್ 18 ಇದೆ ಅಂತ ಅನ್ಕೋಣ. ಸೊ ಡೈಲಿ ವಾಲಟಿಲಿಟಿ ಅಂದ್ರೆ 365 days. 365 days ರೂಟ್ ಮಾಡ್ತು ಅಂತಂದ್ರೆ 19.10 ಬರುತ್ತೆ. ಸೊ ಇಂಡಿಯಾ ವಿಕ್ಸ್ ಇರೋದಷ್ಟು 18 ಡಿವೈಡೆಡ್ ಬೈ 19.10. ಸೊ 0.94% ಅಪ್ ಆರ್ ಡೌನ್ ಆಗ್ಬೋದು. ಸೊ ಸೇಮ್ ಹಾಗೇನೆ ವೀಕ್ಲಿ ಏನಾದ್ರು ನೋಡ್ಬೇಕು ಅಂತಂದ್ರೆ ರೂಟ್ 52 ಮಾಡ್ತು ಅಂದ್ರೆ 7.211 ಸಿಗುತ್ತೆ. ಸೊ ಅದನ್ನ ವಿಕ್ಸ್ ಇಂದ ಡಿವೈಡ್ ಮಾಡ್ತು ಅಂದ್ರೆ ನಿಮ್ಗೆ 2.5% ಅಪ್ ಆರ್ ಡೌನ್ ಆಗ್ಬೋದು. ಸೊ ಮಂತ್ಲಿ ನೋಡೋದಾದ್ರೆ ರೂಟ್ 12 ಮಾಡ್ತು ಅಂತಂದ್ರೆ 3.464 ಬರ್ತದೆ. ಸೊ ಕರೆಂಟ್ ವಿಕ್ಸ್ 18 ಇದೆ, 18 ಡಿವೈಡೆಡ್ ಬೈ 3.46 ಮಾಡಿದ್ರೆ 5% ಅಪ್ ಆರ್ ಡೌನ್ ಆಗ್ಬೋದು. ಸೊ ಅದು ಎಕ್ಸಾಂಪಲ್ ನೋಡೋದಾದ್ರೆ, ನಿಫ್ಟಿ ಸ್ಪಾಟ್ 24,000 ಇದೆ ಅಂತ ಕಾರಣ, ಫಿಕ್ಸ್ 18 ಇದೆ ಅಂತ ಅನ್ಕೋಣ. ಸೊ ಅವತ್ತು ಡೈಲಿ ಎಕ್ಸ್ಪೆಕ್ಟೆಡ್ ಮೂವ್ ಎಷ್ಟಾಗ್ಬೋದು. ಸೊ ಅದ್ರ ಮೇಲ್ಗಡೆ ಆಲ್ರೆಡಿ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ, 0.94%. 0.94% ಅಂದ್ರೆ 24,000 ಇಂಟು 0.94% ಅಂದ್ರೆ 225 ಪಾಯಿಂಟ್ ಅಪ್ ಆಗ್ಬೋದು ಇಲ್ಲ ಡೌನ್ ಆಗ್ಬೋದು. ಸೊ ಹಾಗೇನೆ ವೀಕ್ಲಿ ನೋಡೋದಾದ್ರೆ 24,000 ಇಂಟು 2.5% ಎಷ್ಟು ಬರುತ್ತೆ, 600 ಪಾಯಿಂಟ್ ಅಪ್ ಆಗ್ಬೋದು ಇಲ್ಲ ಡೌನ್ ಆಗ್ಬೋದು. ಸೊ ಇದನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು, ರೇಂಜ್ ಇದು ಮಾಡ್ಬೋದು. ಹೇಗೆ ವಿಕ್ಸ್ ನ ಕ್ಯಾಲ್ಕುಲೇಟ್ ಮಾಡುತ್ತೆ ಇಂಡಿಯನ್ ಮಾರ್ಕೆಟ್, ಹೇಗ್ ಮಾಡ್ತಾರೆ NSE. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ, ನೆಕ್ಸ್ಟ್ 30 days ಔಟ್ ಆಫ್ ದಿ ಮನಿ ಕಾಲ್ಸ್ ನ ಕನ್ಸಿಡರ್ ಮಾಡ್ತಾರೆ. ಔಟ್ ಆಫ್ ದಿ ಮನಿ ಅಂತಂದ್ರೆ ಅಬೌವ್ ATM ಕಾಲ್ಸ್ ಪ್ರೈಸಸ್. ಕಾಲ್ಸ್ ಅಲ್ಲಾದ್ರೆ ಅಬೌವ್, ಈಗ 24,000 ಮಾರ್ಕೆಟ್ ಸ್ಪಾಟ್ ಇದೆ ಅಂತಂದ್ರೆ ಅಬೌವ್ 24,000 ATM ಸ್ಟ್ರೈಕ್ ಆಯ್ತು. ಅಬೌವ್ 24,000 ಇರೋ ಸ್ಟ್ರೈಕ್ ನ ತಗೋತಾರೆ. ಸೊ ಪುಟ್ ಸೈಡ್ ಬಿಲೋ 24,000 ಇರೋದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಇದನ್ನ ವೇಟೆಡ್ ವೇರಿಯನ್ಸ್ ಆಪ್ಷನ್ ಪ್ರೈಸ್ ಯೂಸ್ ಮಾಡ್ಕೊಂಡು ಇದ್ ಮಾಡ್ತಾರೆ. ಏನ್ ಕೀ ಇನ್ಪುಟ್ಸ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಕ್ಕೆ, ಎಷ್ಟು ದಿನ ಇದೆ ಇನ್ನು ಎಕ್ಸ್ಪೈರಿ ಆಗಕ್ಕೆ, ಮತ್ತೆ ರಿಸ್ಕ್ ಫ್ರೀ ಇಂಟ್ರೆಸ್ಟ್ ರೇಟ್, ಗೌರ್ಮೆಂಟ್ ಬಾಂಡ್ ಯೀಲ್ಡ್ ರೇಟ್ ನ ಕನ್ಸಿಡರ್ ಮಾಡ್ತಾರೆ. 30 days ಆರ್ 90 days. ಇದನ್ನ ಫಾರ್ವರ್ಡ್ ಇಂಡೆಕ್ಸ್ ಲೆವೆಲ್, ಫ್ಯೂಚರ್ ಕಾಂಟ್ರಾಕ್ಟ್ ಯಾವಾಗ ನೆಕ್ಸ್ಟ್ ಎಕ್ಸ್ಪೈರಿ ಇದನ್ನ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಕರೆಂಟ್ ಸ್ಟ್ರೈಕ್ ಪ್ರೈಸ್ ಮತ್ತೆ ಬಿಡ್ ಆಸ್ಕ್ ಪ್ರೈಸ್, ಯಾವುದು ಬೆಸ್ಟ್ ಬಿಡ್ ಆಸ್ಕ್ ಪ್ರೈಸ್ ಇರುತ್ತೆ ಅದನ್ನ ಕನ್ಸಿಡರ್ ಮಾಡ್ತಾರೆ. Strike price higher than the ATM level. Put options have strike price below the ATM level prices ನ ಕನ್ಸಿಡರ್ ಮಾಡ್ತಾರೆ. ಇಂಡಿಯಾ ವಿಕ್ಸ್ ವರ್ಸಸ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಹೇಳೋದಾದ್ರೆ, ಬಿಲೋ 15 ಇತ್ತು ಅಂತಂದ್ರೆ ಲೋ ವಾಲಟಿಲಿಟಿ ಅಂತ ಹೇಳ್ಬೋದು, ಸ್ಟೇಬಲ್ ಮಾರ್ಕೆಟ್ ಕಂಡೀಷನ್, ಮಾರ್ಕೆಟ್ ಸ್ಟೇಬಲ್ ಆಗಿದೆ ಅಂತ. 15 to 25 ಅಂದ್ರೆ ಮಾಡರೇಟ್,
volatility. 25 to 35 high volatility. Market risk, market ತುಂಬಾ volatility ಇರೋ ಚಾನ್ಸಸ್ ಇರುತ್ತೆ. Increase market risk. Above 35 ಅಂದರೆ extreme volatility, market fear, even like ಕೋವಿಡ್, ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಆ ಟೈಮಲ್ಲೆಲ್ಲ ಅಬೌವ್ 30 ಮತ್ತೆ ಏನೋ ಎಲೆಕ್ಷನ್ ಇರುತ್ತೆ, ಆ ಎಲೆಕ್ಷನ್ ಟೈಮ್ಗಳಲ್ಲೆಲ್ಲ 35, 80, ಈವನ್ 80 ಅಬೌವ್ 80 ಹೋಗಿರೋ ಚಾನ್ಸಸ್ಗಳು ಇದೆ. ಇದು ಇನ್ವರ್ಸ್ ರಿಲೇಶನ್ಶಿಪ್ ಇದೆ ಅಂದ್ರೆ ಮಾರ್ಕೆಟ್ಗೆ. ಯಾವಾಗ ಇಂಡಿಯಾ ವಿಕ್ಸ್ ರೈಸ್ ಆಗುತ್ತೆ, ಮಾರ್ಕೆಟ್ ವಾಲಟಿಲಿಟಿ ಇನ್ಕ್ರೀಸ್ ಆಗುತ್ತೆ, ಆಗ ನಾನು ನಿಫ್ಟಿ ಅಂತ ಹೇಳ್ತಿದ್ದೀನಿ ಅಂದ್ರೆ ಮಾರ್ಕೆಟ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ವಿಕ್ಸ್ ಫಾಲ್ ಆಗುತ್ತೆ, ಆಗ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ರೈಸ್ ಆಗುತ್ತೆ, ಅವಾಗ ಸ್ಟಾಕ್ ಪ್ರೈಸ್ ಅಪ್ ಆಗೋ ಚಾನ್ಸಸ್ ಅಂದ್ರೆ ಮಾರ್ಕೆಟ್ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ವಿಕ್ಸ್ ರೈಸ್ ಆದಾಗ ಸೆಂಟಿಮೆಂಟ್ ಅವ್ರಿಗೆ ಫಿಯರ್ ಆಗುತ್ತೆ ಮಾರ್ಕೆಟ್ ಫಾಲ್ ಆಗ್ಬೋದು ಅಂತ. ಸೊ ಅದಕ್ಕೋಸ್ಕರ ಸ್ಟಾಕ್ ಪ್ರೈಸ್ ಬೀಳುತ್ತೆ, ಸ್ಟಾಕ್ ಪ್ರೈಸ್ ಬಿದ್ದಂಗೆ ಮಾರ್ಕೆಟ್ ಡೌನ್ ಆಗ್ತಾ ಹೋಗುತ್ತೆ. ಸೊ ಇದು ರಿಯಲ್ ಎಕ್ಸಾಂಪಲ್ ಹೇಳೋದಾದ್ರೆ ಇದು 30th April 2026. ಸೊ ವಿಕ್ಸ್ ಅವತ್ತಿನ ದಿನ ನೋಡಿ ಅರೌಂಡ್ 10:45 ಪೀಕ್ ಅಲ್ಲಿ ಇತ್ತು. ಅರೌಂಡ್ 10:45 ಪೀಕ್ ಅಲ್ಲಿ ಇದ್ದಾಗ ನಿಫ್ಟಿ 50 30 ಮಿನಿಟ್ಸ್ ಟೈಮ್ ಫ್ರೇಮ್ ತಗೊಂಡಿದ್ದೀನಿ ನಾನು. ಸೊ ನಿಫ್ಟಿ 50 ಆಲ್ಮೋಸ್ಟ್ ಡೌನ್ ಅಲ್ಲಿ ಇದೆ. ಯಾವಾಗ ಇಂಡಿಯಾ ವಿಕ್ಸ್ ಪೀಕ್ ಅಲ್ಲಿ ಇದ್ದಾಗ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ನಿಫ್ಟಿ 50 ಇದೆ. ಯಾವ ವಿಕ್ಸ್ ಡೌನ್ ಆಗ್ತಾ ಹೋಯ್ತು ಇಲ್ಲಿ, ನಿಫ್ಟಿ ಅಪ್ ಆಗ್ತಾ ಹೋಗಿದೆ ನೋಡಿ. That's it in this video. Thank you.